ಸರ್ ಮಗನ್ ಸಿನಿಮಾ ನೋಡಿದ್ರಿ, ಹೇಗೆ ಅನಿಸ್ತು? ಚೆನ್ನಾಗಿ ಮಾಡಿದ್ದಾನೆ ಸರ್, ಚೆನ್ನಾಗಿ ಮಾಡಿದ್ದಾನೆ. ಪಿಕ್ಚರ್ ಸ್ಟೋರಿ ಚೆನ್ನಾಗಿದೆ. ಒಬ್ಬ ಮಾನವ ಆಗುವಂಥ ಒಂದು ಚಾನ್ಸಸ್ ಸಿಕ್ಕಿದೆ. ಆದರೆ ಈ ರಿಯಾಲಿಟಿ ಅದು ರಿವೀಲ್ ಆಗೋಗ್ಬಿಟ್ಟಿದ್ರೆ ಚೆನ್ನಾಗಿತ್ತು. ಅವಳು ಗೊತ್ತಾಗಿದ್ರೆ ಇವನು ಹೈಲೈಟ್ ಆಗಿಬಿಡ್ತಿದ್ದ, ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ತಲ್ಲ. ಒಟ್ಟಲ್ಲಿ ಚೆನ್ನಾಗಿದೆ ಪಿಕ್ಚರು. ಎಲ್ಲ ನಮ್ಮ ಕನ್ನಡ ಬಾಂಧವರು ಸಿನಿಮಾಟಾಕ್ಸ್ ಹೋಗಿ ಪಿಕ್ಚರ್ ನೋಡಿ ಅಂತ ಕೇಳ್ಕೊತಾ ಇದ್ದೆ. ಫ್ಯಾನ್ಸ್ಗಳು ದರ್ಶನ್ ಸರ್ ಸಿನಿಮಾ ಬಿಟ್ರೆ ನಿಮ್ಮ ಮಗನ್ ಸಿನಿಮಾಗೆ ಜಾಸ್ತಿ ಫ್ಯಾನ್ಸ್ಗಳು ಬಂದಿದ್ದಾರೆ ನೋಡಿದ್ದಾರೆ ಅಂತ ಹೇಳ್ತೀವಿ. ಇದ್ದಾರೆ ಸರ್, ಯಂಗ್ಸ್ಟರ್ ಅವನು ಬರ್ತಾನೆ, ಅವನಿಗೆ ಬರ್ತಾನೆ. ಫ್ಯಾನ್ಸ್ ಜಾಸ್ತಿ ಇದೆ, ಎಲ್ಲರೂ ಹೀರೋಗಳೇ ಇದ್ದಾರೆ. ಇವ್ರಿಗೂ ಒಂದು ಅವಕಾಶ ಸಿಗ್ಬೇಕಲ್ಲ, ಅದಕ್ಕೆ ಅವ್ರಿಗೆ ಅವಕಾಶ. ಹಿಂದೆ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ. ಮತ್ತೆ ಮಗನ್ ಯಾವ ಸಿನಿಮಾ ನೋಡ್ಬೋದು ನೀವು? ಮತ್ತೆ ಮಗನ್ ಜೊತೆ ಯಾವಾಗ ಆಕ್ಟಿಂಗ್ ಮಾಡ್ತೀರಾ ಅಂತ ಅದು ನೋಡಬೇಕು. ಯಾಕಂದ್ರೆ ಅವ್ನು ಹೇಳ್ತಾ ಇಲ್ಲ, ಯಾಕಂದ್ರೆ ಅವ್ನು ನಮ್ಮ ಕಡೆಯವರೇ ಪಾರ್ಟ್ ಮಾಡ್ತಾರೆ ಪಿಕ್ಚರ್ ಜೊತೆಗೆ. ಅವ್ರ ಅಪ್ಪ ಅಮ್ಮ ಅವನ್ನೇ ಹಾಕೊತಾ ಇರುತ್ತೆ, ಎಲ್ಲಿ ಜನ ಅಂತ ಬಿಟ್ಟಿದ್ದೆ ಹಾಕೊಳ್ತಾ ಇಲ್ಲ. ಅದು ನನಗೂ ಖುಷಿ ಇದೆ. ಅವ್ನು ಚೆನ್ನಾಗಿ ಬೆಳೆದ್ರೆ ಸಾಕು, ನನಗೆ ಇದೇನು ಬೇಕಾಗಿಲ್ಲ. ಹಾಂ, ನೀವೇನು ಹೇಳ್ತೀರಾ ಪ್ರೇಕ್ಷಕರಿಗೆ? ಪ್ರೇಕ್ಷಕರಿಗೆ ಹೇಳೋದು ಅಷ್ಟೇ, ಪಿಕ್ಚರ್ನ ಸಿನಿಮಾಟಾಗಿಸ್ ಬಂದ್ ಮಾಡಿ ಒಂದು ಸಾರಿ ನೋಡಿ ಸಾಕು. ಆ ಪ್ರೊಡ್ಯೂಸರ್ ಹುಡ್ಕೋತಾರೆ, ಪ್ರೊಡ್ಯೂಸರ್ ಇನ್ನೂ ಒಂದು 10 ಪಿಕ್ಚರ್ ತೆಗಿತಾರೆ. ಯಾಕಂದ್ರೆ ಪ್ರೊಡ್ಯೂಸರ್ ಉಳಿಬೇಕು ಅಂದರೆ ನೀವು ಸಿನಿಮಾಟಾಗಿಸ್ ಬಂದು ಪಿಕ್ಚರ್ ನೋಡ್ಬೇಕು ಅಷ್ಟೇ. ಸರ್ ಫ್ರೀ ಮಾಡ್ಕೊಡ್ತೀವಿ, ದಯವಿಟ್ಟು ಜಾಗ ಮಾಡ್ಕೊಡ್ತೀವಿ, ದಯವಿಟ್ಟು. ಸರ್ ಯಾರು ಕೇಳೋದು ಯಾರು? ರೆಡಿ ಏನ್ರ? ರೆಡಿ. ಸ್ವಲ್ಪ ಕ್ಲಿಯರ್ ಮಾಡ್ಕೊಡು. ಮೊದಲನೇ ಶೋ ತುಂಬಾ ಖುಷಿ ಇದೆ. 2 ವರ್ಷ ಕಷ್ಟಪಟ್ಟಿದ್ದಕ್ಕೆ ರಿಸಲ್ಟ್ ವೇಟ್ ಮಾಡ್ತಾ ಇದ್ವಿ. ತುಂಬಾ ಕಮರ್ಷಿಯಲಿ ಓಪನಿಂಗ್ ತಗೊಂಡಿದೆ ಪಿಕ್ಚರ್. ನನಗೆ, ನನ್ನ ಫ್ಯಾಮಿಲಿಗೆ, ನನ್ನ ಸಿನಿಮಾ ತಂಡಕ್ಕೆ ತುಂಬಾನೇ ಖುಷಿ ಇದೆ ಇವತ್ತು. ಪ್ರತಿಯೊಂದು ಫೈಟ್ನು ಜನ ಎಂಜಾಯ್ ಮಾಡ್ತಿರೋ, ತುಂಬಾ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಸರ್ ಎಲ್ಲರೂ ಲುಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಲುಕ್ ಅದೇ ಆರ್ಟಿಸ್ಟ್ಗಳು ಮಾಡಲೇಬೇಕಲ್ಲ, ಒಂದು ಬೇರೆ ಪ್ರಯತ್ನ ಮಾಡಿದ್ರು, ತುಂಬಾ ಚೆನ್ನಾಗಿ ಆಯ್ತು, ವರ್ಕ್ ಆಗಿದೆ ಲುಕ್ ಆಕ್ಚುಲಿ. ಸರ್ ಇವತ್ತು ನಿಮ್ ಮೊದಲನೇ ಸಿನಿಮಾ ಇದು ಸಾರಿ ಫಸ್ಟ್ ಶೋ. ಸೊ ನಿಮ್ಮ ಅಪ್ಪಾಜಿನ ಕರ್ಕೊಂಡ್ ಬಂದಿದ್ರೆ ಇನ್ನೂ ಬಂದಿದಾರ ಸರ್ ಬೈಟಿಗೆ ನೋಡ್ತೀನಿ, ಕಾಣ್ತಾ ಇಲ್ಲ, ಅದಕ್ಕೋಸ್ಕರ ಹೈಟ್ ಕಮ್ಮಿ ಇದಾರಲ್ಲ. ಸರ್ ಫ್ಯಾಮಿಲಿ ಎಲ್ಲ ಜೊತೆಲಿ ಬಂದು ನೋಡಿದ್ದಾರೆ. ಇಲ್ಲ ಇನ್ನೂ ಸಿಕ್ಕಿಲ್ಲ, ಈಗ ಮಾತಾಡ್ತೀನಿ. ಸರ್ ಫ್ಯಾನ್ಸ್ ಹೇಳ್ತಾ ಇದ್ರು ನಿಮ್ದು ಲುಕ್ ಒಂದೇ ಲೆವೆಲ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ, ಹೊಸ ಹೀರೋ ಬಂದಿದ್ದಾರೆ ಅಂತ ಏನ್ ಹೇಳ್ತೀರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಫ್ರೈಡೇಗೋಸ್ಕರ ಕಾಯ್ತಾ ಇರ್ತೀವಿ ನಾವು, ಸೊ ಅದಕ್ಕೋಸ್ಕರನೇ ಅಷ್ಟು ದಿನದ ಎಫರ್ಟ್ ಹಾಕಿರ್ತೀವಿ. ತುಂಬಾ ಚೆನ್ನಾಗಿ ಬಂದಿದೆ, ಕಮರ್ಷಿಯಲಿ ಚೆನ್ನಾಗಿ ಓಪನಿಂಗ್ ತಗೊಂಡಿದೆ. ನೋಡೋಣ ಮುಂದಿನ ದಿನದಲ್ಲಿ ಜನ ಆದಷ್ಟು ಥಿಯೇಟರ್ಗಳಿಗೆ ಬರೋದ್ ಮುಖಾಂತರ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ತೀನಿ. ಸರ್ ನೆಕ್ಸ್ಟ್ ಪ್ಲಾನ್ ಏನು ಸರ್? ನೆಕ್ಸ್ಟ್ ಇನ್ನ ಒಂದು 2-3 ಮಂತ್ಸ್ ಅಲ್ಲಿ ಗಜಾನಮ್ಮ ರಿಲೀಸ್ ಆಗ್ತಿದೆ. ಇನ್ನೊಂದು ಸಿನಿಮಾದಲ್ಲಿ ಬರ್ತೀನಿ, ಅದು ಕಮರ್ಷಿಯಲ್ ಸಿನಿಮಾ. ಮೇಡಮ್ ನಿಮ್ ಪಾರ್ಟ್ನರ್ ಏನ್ ಹೇಳ್ತೀರಿ? ಪಾರ್ಟ್ನರ್ ಜೊತೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ರಾಜ್ ಅವ್ರದಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಕಾರಣ ನಮ್ ಡೈರೆಕ್ಟರ್. ಅದನ್ನ ಹೊರಗಡೆ ತರಿಸಿರೋದು ಅಂಡ್ ಚೆನ್ನಾಗಿ ತೋರಿಸಿರೋದು ನಮ್ DOP. ವೆರಿ ಹ್ಯಾಪಿ ವಿತ್ ಮೂವಿ. ನಂದು ಸಾಂಗ್, ಸ್ಪೆಷಲ್ ಸಾಂಗ್ ತುಂಬಾ ಇಷ್ಟ ಆಯ್ತು. ಅಂಡ್ ಫೈಟಿಂಗ್ಸ್ ಒಂದು ಸಕ್ಕದಾಗಿ ಬಂದಿದೆ ಸಿನಿಮಾನಲ್ಲಿ. ಟೋಟಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿದೆ. ಸಿನಿಮಾದ DOP ಇವರು ಯೋಗಿ ಅಂತ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಒಂದು 80 days ಜೊತೆಲಿ ಕೆಲಸ ಮಾಡಿದ್ದು ತುಂಬಾ ಖುಷಿ ಇದೆ. ಅಂಡ್ ಪ್ರವೀಣ್ ಡೈರೆಕ್ಟರು, ನಮ್ಮ ಪ್ರೊಡ್ಯೂಸರ್ನ ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ಲ, ಮಾಡಕ್ ಹೋಗ್ಬಿಟ್ಟಿದ್ದಾರೆ. ಎಷ್ಟಾಗಿರ್ಬೋದು ಸರ್ ನಿಮ್ ಪ್ರಕಾರ ಕಲೆಕ್ಷನ್ ಗೊತ್ತಿಲ್ಲ ಸರ್, ಅದೆಲ್ಲ ಇನ್ ಪ್ರೊಡ್ಯೂಸರ್ಗೆ. ಆರ್ಟಿಸ್ಟ್ ಕೇಳೋದು ಫಸ್ಟ್ ಶೋ ಮುಗಿಯೋವರೆಗೂ ಅಷ್ಟೇ ನಮ್ದು. ಅದಾದ್ಮೇಲೆ ಇನ್ ಸಿನಿಮಾ ನಿಲ್ಲಿಸ್ಕೊಳೋದು, ಪ್ರಚಾರ ಮಾಡೋದು ಎಲ್ಲ ಪ್ರೊಡ್ಯೂಸರ್ ಕೈಲಿದೆ. ಅವ್ರು ಶಕ್ತಿ ಮೀರಿ ಪ್ರಯತ್ನ ಪಡ್ತಿದ್ದಾರೆ, ಚೆನ್ನಾಗಾಗತ್ತೆ ಅಂತ ನಂಬಿದ್ದೀನಿ. ಸರ್ ಬೆಂಗಳೂರು ಬಿಟ್ಟು ಹೊರಗಡೆ ಥಿಯೇಟರ್ ವಿಸಿಟ್ ಸರ್ ನಾನು ಎಲ್ಲಿ ಕರೆದ್ರೂ ಬರ್ತೀನಿ ಸರ್. ಪ್ರೊಡಕ್ಷನ್ ಹೌದು, ಪ್ಲಾನ್ ಮಾಡಬೇಕು. ನಾರ್ತ್ ಕರ್ನಾಟಕ ಹೋಗೋಣ ಅಂತ ಪ್ಲಾನ್ ಇದೆ. ಯಾರ ಪ್ಲಾನ್ ಏನಿದೆ ನಾವೆಲ್ಲ ಒಟ್ಟಿಗೆ ಹೋಗಿ ಸಿನಿಮಾ ಜನ ಜೊತೆ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ ಪಿಕ್ಚರು? ಆಕ್ಷನ್ ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.